बोके बोके ಯಾವುದೋ ಒಂದು ದಿವಸ ಬಂದರೆ ನಿಮಗೆ ಅರ್ಥ ಆಗಿದೆ. ಡೈಲಿ ಕೆಲಸ ಮಾಡೋದು ಹೆಂಗಿಲ್ಲ ಇದೆಲ್ಲ ಉಳ್ದೋಗುತ್ತೆ. ಸಾಕು ಕೆಲಸ ಮಾಡೋದು ಜನ ಎಲ್ಲ ಕೆಲಸ ಮಾಡೋದು ಇನ್ನು ಇದು ಮಾಡಬೇಡ. ಎಳ್ದು ಬಿಸಾಕು ಇವನೇ ವರ್ಷ ನಾನು ರಾಜ್ಯಕ್ಕೆ ಬಂದಾದಮೇಲೆ ನಾನು 2004ರಲ್ಲಿ ಮತ್ತೆ ಬಾರಿ MLA ಆಯ್ಕೆ ಆದಮೇಲೆ ಆವತ್ತಿಂದ ನಾನು ಹುಟ್ಟುಹಬ್ಬ ಆಚರಿಸ್ಕೊಂಡು ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಯಾವತ್ತೂ ನಾನು ಹುಟ್ಟುಹಬ್ಬ ಆಚರಿಸಿರಲಿಲ್ಲ. ನಾನು MLA ಆದಮೇಲೆ ನನ್ನ ಅಭಿಮಾನಿಗಳು ವಿಶೇಷಗಳು ಅವರೆಲ್ಲ ಪ್ರೀತಿಯಿಂದ ನಾನು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾಯಿದ್ರು. ಅಂದರೆ 26ನೇ ವರ್ಷ ಆಯಿತು ನನಗೆ. ನನ್ನ ಕಣ್ಣಗೆ ನನಗೆ ಆ್ಯಕ್ಚುಲಿ ಇವತ್ತು 59 ವರ್ಷ, ಅಂದರೆ 26 ವರ್ಷದಿಂದ ನಾನು ಹುಟ್ಟುಹಬ್ಬ ಆಚರಿಸ್ಕೊಂಡು. ಅದಕ್ಕಿಂತ ಮುಂಚೆ ರಾತ್ರಿಗೆ ಬಂದ ಮುಂಚೆ ಯಾವತ್ತೂ ಆಚರಿಸಿಲ್ಲ. ಇವತ್ತು ನೀವು ನೋಡಿರ್ಬೋದು, ಜನ ಪ್ರತಿ ವರ್ಷ ನನ್ನ ಅಭಿಮಾನಿಗಳು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅಂದರೆ ಇವತ್ತು ಈ ವರ್ಷ ನನಗೆ ಸಂತೋಷ ಏನಪ್ಪ ತಂದಿದೆ 26 ವರ್ಷ ಮಾಡಿದ್ರೆ ನನಗೆ ಅದೇನು ಅಂತರ ಕಾಣಿಸಿಲ್ಲ. ಈ ಬಾರಿ ಏನು ಅನ್ನಿಸ್ದಾಗ ನನಗೆ ಖುಷಿ ತಂದಿದೆ ಅಂದರೆ, ಇವತ್ತು ನಮ್ಮ ಪ್ರಸಾದ್ ಅಬ್ಬಾಯಿ ಅವರು, ನಮ್ಮ ಸ್ಲಮ್ ಬೋರ್ಡ್ ಚೇರ್ಮನ್ನು, ಆಮೇಲೆ ಹುಬ್ಳಿ ಶಾಸಕರು ಅವರು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಪ್ಯಾಲೇಸ್ ಗ್ರೌಂಡ್ ಅಂತ, ಬರಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ನನ್ನ ಇವತ್ತು ನೀವು 10 ನಿಮಿಷಕ್ಕೆ ಬರಬೇಕಂತ ಕರ್ಕೊಂಡೋದ್ರು. ನಾನೇನು ತಿಳ್ಕೊಂಡೆ ಅವ್ರ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವ್ರ ಸೇನ ಕರೆಸಿರ್ಬೋದು ಅಂತೇಳ್ಬಿಟ್ಟು ಅವರು ಹಿಂಸೆ ಮಾಡಿದ ಕಾರಣಕ್ಕೆ ನಾನು ಹೋದೆ. ಹೋಗಿ ನೋಡಿದಾದ್ಮೇಲೆ ನಾನು ಇಡೀ ರಾಜ್ಯದಿಂದ ದಲಿತ ಸಂಘಟನೆಗಳು ಬಂದಿದ್ದವು. ಎಲ್ಲ ಇಡೀ ಕ್ರೈಮ್ ಅಂದರೆ ಎಲ್ಲ ದಲಿತ ಸಂಘಟನೆ ಅಂದರೆ ಒಬ್ಬೊಬ್ಬರು ಒಂದೊಂದು ಇದ್ದಲ್ಲಿ ಪೋಸ್ಟಲ್ಲಿರೋರು ಅವರಂಥವ್ರು ಬಂದು ಇವತ್ತು ನಾನು ಹುಟ್ಟುಹಬ್ಬಕ್ಕೆ ನನಗೆ ಆಶೀರ್ವಾದ ಮಾಡಿದಾರಲ್ಲ, ಅದಕ್ಕಿಂತ ಖುಷಿ ನನಗೆ ಯಾವತ್ತೂ ಇವತ್ತು ತಂದಿಲ್ಲ. ತುಂಬ ಇವತ್ತು ಈ ವರ್ಷ ಅಂತೂ ನನಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟೇ ನಾನು ಈ ಜನ ನನಗೆ ಏನು ಪ್ರೀತಿ ಕೊಡ್ತವ್ರೆ, ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು, ಅವ್ರನ್ನ ಸೇವೆ ಮಾಡೋದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಮಾಧ್ಯಮದವರಿದ್ದಾರೆ ಅಂಥವ್ರನ್ನೆಲ್ಲ ಕರೆಸಿ ಬರೋ ತಿಂಗಳಲ್ಲಿ ಅಸೆಂಬ್ಲಿ ಆದಮೇಲೆ ಅವ್ರನ್ನ ಕರೆಸಿ ನಮ್ಮ KHB ಇಂದ ಅವ್ರಿಗೆ ಒಂದು ಸೈಟ್ ಕೊಡುವಂಥ ತೀರ್ಮಾನ ಮಾಡಿದ್ದೀನಿ. ನೋಡೋ ಮುಂದಿನ ದಿನ ಮಾಡ್ತೀನಿ.